ತುಂಬಾ ಚೆನ್ನಾಗಿದೆ. ಒನ್ ಮೋರ್ ಪ್ಲೀಸ್. ಯಾರು ನೀವು? ಏನ್ರಿ ಆಗ್ಬೇಕು ನಿಮ್ಗೆ? ಸರಿ ನನಗೆ ಸುಮ್ನೆ ಏನೇನೋ ಹೇಳ್ತಿದ್ದಾರೆ. ಎಲ್ಲಿ ಹೋಗ್ತಿದ್ದೀರಾ? ಹನಿಮೂನ್ಗೆ. ನಾವು ಲಂಡನ್ ಹೋಗ್ತಿದ್ದೀವಿ. ಮಿಸ್ಟೇಕ್ ಮಾಡ್ಬಿಟ್ಟೆ ನಾನು. ಈಗ ಅದನ್ನ ಹೇಗೆ ಸರಿ ಮಾಡ್ಲಿ? ಎಷ್ಟು ಯೋಚನೆ ಮಾಡಿದ್ರು ಏನ್ ಮಾಡ್ಬೇಕಂತಾನೆ ತೋಚ್ತಿಲ್ಲ. ಒಂದ್ ನಿಮಿಷ. ಆನಂದ್ ಅವ್ರ ಹತ್ರ ಮಾತಾಡಿದ್ರ? ಏನಂದ್ರ ಅವರು? ನಾನು ಟಿಕೆಟ್ ಕ್ಯಾನ್ಸಲ್ ಮಾಡಕ್ಕೆ ಹೇಳಿದೆ. ಅವನು ರೀಫಂಡ್ ಆಗಲ್ಲ ಅಂತ ಇದ್ದಾನೆ. ರೀಫಂಡ್ ಆಗದೆ ಇದ್ರೂ ಪರವಾಗಿಲ್ಲ, ನಾನು ಟಿಕೆಟ್ ಅಮೌಂಟ್ ಕೊಡ್ತೀನಿ ಅಂತ ಹೇಳಿದೆ. ಅವನು ಒಪ್ತಾ ಇಲ್ಲ. ಅಲ್ಲ, ನೀವು ಒಂಚೂರು ಒತ್ತಾಯ ಬೇಕಿತ್ತು. ಇದು ಕ್ಯಾನ್ಸಲ್ ಆಗಬೇಕು ಅಂತ ನಿಮ್ಗೆ ಎಷ್ಟಿದೆಯಲ್ಲ, ನನಗೂ ಅಷ್ಟೇ ಇದೆ. ನಾನು ಒತ್ತಾಯ ಮಾಡಿದೆ, ಯಾವುದು ಯೂಸ್ ಆಗ್ತಾ ಇಲ್ಲ. ಇದು ನಾನು ಪ್ರೀತಿಯಿಂದ ಕೊಟ್ಟಿರೋದು, ಫ್ರೆಂಡ್ಶಿಪ್ಪಿಂದ ಕೊಟ್ಟಿರೋದು ಅಂತ ನನ್ನ ಎಮೋಷನ್ಲಿ ಕಟ್ ಆಗ್ತಾ ಇದ್ದಾನೆ. ನಾನು ಏನು ಮಾಡಲಿ ಹೇಳಿ? ಆದರೂ ಏನಾದರೂ ಹಾಂ, ಇದು ನಮ್ಮಲ್ಲೇ ಸರಿ ಹೋಗ್ಬೇಕಾಗಿದ್ದ ವಿಷಯ. ಊರಿಗೆಲ್ಲ ಬ್ರೇಕಿಂಗ್ ನ್ಯೂಸ್ ಮಾಡ್ಕೊಂಬಂದಿದ್ದೀರ. ಸಾರಿ. ಏನು ಸಾರಿ? ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಸಾರಿ ಕೇಳಿದ್ರೆ? ಮೊದಲಾದ್ರೆ ನನಗೆ, ನಿನಗೆ, ಅಪ್ಪನಾಗಿ ಆನಂದಕ್ಕೆ ಮಾತ್ರ ಗೊತ್ತಿತ್ತು. ನಾವೇ ಏನೋ ಮಾತಾಡಿ ಸೆಟ್ಲ್ಮೆಂಟ್ ಮಾಡ್ಕೋಬೋದಾಗಿತ್ತು. ಈಗ ಎಲ್ಲರಿಗೂ ಗೊತ್ತಾಗಿದೆ. ಯಾರ ಹತ್ರ ಮಾತಾಡಲಿ, ಏನು ಅಂತ ಮಾತಾಡಲಿ? ಇದೆಲ್ಲ ಆಗೋ ಕೆಲಸ ಏನ್ರಿ? ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಸುಮ್ಮನೆ ನಿಂತ್ಕೊಂಡ್ಬಿಟ್ರೆ ನಾನೇನು ಮಾಡಲಿ? ಇದೆಲ್ಲ ಮಾಡಿದ್ದು ನೀವೇ ಇದನ್ನು ಸರಿ ಮಾಡಿ. ನೀವುಂಟು, ಆ ಟಿಕೆಟ್ ಉಂಟು, ನೀವೇ ಡಿಸೈಡ್ ಮಾಡಿ. ಬಿಚ್ಚಿಟ್ಬಿಟ್ಟು ಹೋಗಿದ್ದಾಳೆ. ಹಲೋ ಅಪ್ಪ. ಜೀವ, ಎಲ್ಲಿದ್ಯಪ್ಪ? ಒಂದು ಮೀಟಿಂಗ್ ಇದೆ, ಆಫೀಸಿಗೆ ಹೋಗ್ತಿದ್ದೀನಪ್ಪ. ಒಂದು ನಿಮಿಷ ಗಾಡಿ ಪಕ್ಕಕ್ಕೆ ಹಾಕು. ಹಾಂ ಸರಿ. ಹಾಂ ಅಪ್ಪ, ಹಾಕ್ದೆ ಹೇಳಿ. ಹಾಂ, ಅಲ್ಲೆಲ್ಲಾದ್ರೂ ಹತ್ರದಲ್ಲಿ ದೇವಸ್ಥಾನ ಇದೆಯಾ? ದೇವಸ್ಥಾನ ಆನ್ ದ ವೇ ಇದೆ ಅಪ್ಪ. ಒಂದು 5 ನಿಮಿಷ ಆ ದೇವಸ್ಥಾನಕ್ಕೆ ಹೋಗು ಕಂದ. ಯಾಕಪ್ಪ? ಹೋಗು ಹೇಳ್ತೀನಿ. ಹಾಂ, ಲೈನಲ್ಲೇ ಇರು. ಸರಿ ಅಪ್ಪ. ಅಪ್ಪ, ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ. ಹಾಂ, ಸೇರಿದ್ಯಾ? ಸರಿ, ಈಗ ನಿನ್ನ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸು. ಅರ್ಚಕ್ರೆ, ಹಾಂ ಅಪ್ಪ, ಅರ್ಚನೆ ಮಾಡಿಸ್ತಾ ಇದ್ದೀನಿ. ಭಕ್ತಿಯಿಂದ ಕೈ ಮುಗಿದು ಪ್ರಸಾದ ತಗೊಂಡು ಆಫೀಸ್ಗೆ ಹೋಗು. ಅಪ್ಪ, ಯಾಕಿದೆಲ್ಲ ಮಾಡಿಸ್ತಾ ಇದ್ದೀರಾ? ಯಾಕೆ ಇಷ್ಟೊಂದು ಟೆನ್ಸ್ ಆಗಿದ್ದೀರಾ? ಏನಿಲ್ಲ, ನೀ ಸಂಜೆ ಬಂದ್ಮೇಲೆ ಎಲ್ಲ ಹೇಳ್ತೀನಿ. ನೀನೀಗ ಜೋಪಾನವಾಗಿ ಆಫೀಸ್ಗೆ ಹೋಗು. ಜೋರಾಗಿ ಗಾಡಿ ಓಡಿಸ್ಬೇಡ. ಸಂಜೆ ಬೇಗ ಮನೆಗೆ ಬಂದ್ಬಿಡು. ಸರಿ ಅಪ್ಪ. ಓಕೆ. ಹಲೋ, ಹೇಳಿ ಅಂಕಲ್. ಎಲ್ಲಿದೆಯಮ್ಮ ಹಿಮ? ಸ್ಟುಡಿಯೋದಲ್ಲಿದ್ದೆ. ಅರ್ಜೆಂಟ್ ಏನೂ ಇಲ್ಲ ಅಂದರೆ ನಾನು ಸ್ವಲ್ಪ ಟೈಮ್ ಬಿಟ್ಟು ಕಾಲ್ ಮಾಡಲಾ? 1-2 ನಿಮಿಷ ನಾನು ಮಾತು ಹೇಳಿ ಮುಗಿಸ್ಬಿಡ್ತೀನಮ್ಮ. ಓಕೆ, ಹೇಳಿ ಅಂಕಲ್. ನೀನು ಸಂಜೆ ಆದಷ್ಟು ಬೇಗ ಮನೆಗೆ ಬಾ. ನೀನು ಕೆಲಸ ಮುಗಿಸ್ಕೊಂಡು 6 ಗಂಟೆ ಒಳಗೆ ಬಾ. 6 o'clock? ಯಾಕೆ? ಅದು ನೀನು ಬಾತ್ರೂಮಲ್ಲಿ ತಾಳಿ ಬಿಟ್ಟು ಹೋಗಿದ್ಯಲ್ಲ, ಸಂಜೆ ಒಳ್ಳೆ ಸಮಯ ಇದೆ. ನೀನು 6 ಗಂಟೆ ಒಳಗೆ ಬಂದ್ಬಿಡು. ತಾಳಿ ಮತ್ತೆ ಧಾರಣೆ ಮಾಡ್ಕೋಬೇಕಮ್ಮ. ಸರಿ ಅಂಕಲ್. ಹಾಂ.
ಏನಾಗಿದೆ ಇವ್ರಿಗೆ? ಆಫ್ಟರ್ ಆಲ್ ಬಂದು ತಾಳಿ ಮರ್ತಿದ್ದಕ್ಕೆ ಇಷ್ಟೊಂದು ಟೆನ್ಷನ್ ಆಗಬೇಕಾ? ಡಿಸ್ಗಸ್ಟಿಂಗ್. ಇವರಿಬ್ರು ಜೊತೆಯಾಗಿರ್ಬೇಕು, ಒಂದಾಗಬಾರ್ದು ಅಂತ ನಾವು ಅಂದ್ಕೊಂಡ್ರೆ ನಮ್ಮ ಲೆಕ್ಕಾಚಾರನೆಲ್ಲ ಬುಡ ಮೇಲೆ ಮಾಡ್ಬಿಟ್ರಲ್ಲ ಸಿಸ್ಟರ್. ಗೌತಮ್ ಮತ್ತೆ ಭೂಮಿಕಾ ನಿಜವಾಗ್ಲೂ ಒಂದಾಗ್ಬಿಟ್ರಾ? ಇದಕ್ಕೆ ಉತ್ತರ ಕಂಡ್ಕೊಳ್ಳೋದು ಹೇಗೆ? ಬಂದೆ. ಅರೆ ಅತ್ತೆ ಬನ್ನಿ. ಸಾರಿ, ಡಿಸ್ಟರ್ಬ್ ಆಗಿಲ್ಲ ತಾನೆ? ಅಯ್ಯೋ ಇಲ್ಲ ಇಲ್ಲ, ಪ್ಲೀಸ್ ಬನ್ನಿ. ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಒಂದೇ ಬಾಚಿನ್ಗೆ ಇದೆ. ಅತ್ತೆ ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ. ಇಬ್ರು ಒಂದೇ ಬೆಡ್ ಮೇಲೆ ಮಲಗ್ತಿದ್ದಾರಾ? ಏನಾದ್ರೂ ಬೇಕಿತ್ತಾ? ಏನು ಬೇಡ, ತುಂಬಾ ದಿನ ಆಗಿತ್ತಲ್ಲ ಇಲ್ಲಿ ಬಂದು ನೀನು ಮಾತಾಡಿಸಿ. ರೂಮಲ್ಲಿ ಏನೋ ಚೇಂಜಸ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ನೀನು ಬಂದಿದೆಯಲ್ಲ ಅದಕ್ಕೆ. ಬರೀ ರೂಮ್ ಮಾತ್ರ ಅಲ್ಲ, ಗೌತಮ್ ಲೈಫಲ್ಲೂ ಚೇಂಜಸ್ ಆಗಿರುತ್ತೆ. ಬೈ ದ ವೇ, ನೀವಿಬ್ರು ಹನಿಮೂನ್ಗೆ ಹೋಗ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ. ಕೇಳಿ ತುಂಬ ಖುಷಿ ಆಯಿತು. ಫೈನಲಿ ನಿಮ್ಮಿಬ್ರಿಗೂ ಹೋಗಬೇಕು ಅಂತ ಅನ್ನಿಸ್ತಲ್ವಾ? ಅದೇ ಖುಷಿ. ಕಂಗ್ರ್ಯಾಟ್ಸ್. ನೀವೇನಿಲ್ಲಿ? ಅದು ಭೂಮಿಕಾನ ಮಾತಾಡ್ಸೋಣ ಅಂತ ಬಂದೆ. ಅರೆ, ನಿಮ್ಮ ಫ್ಲೈಟ್ ಟಿಕೆಟ್ಸ್ ಇಲ್ಲೇ ಇದೆ. ಎನಿವೇಸ್, ನಿಮ್ಮಿಬ್ಬರಿಗೂ ಒಳ್ಳೇದಾಗ್ಲಿ. ಕಂಗ್ರ್ಯಾಟ್ಸ್. ಥ್ಯಾಂಕ್ ಯು. ಭೂಮಿಕಾ, ನಾ ಬರ್ತೀನಿ. ಥ್ಯಾಂಕ್ ಯು ಅತ್ತೆ. ಇವರಿಬ್ರು ನಿಜವಾಗ್ಲೂ ಒಂದಾಗಿದ್ದಾರಾ ಅಥವಾ ಇಬ್ರು ನಂತರ ಡ್ರಾಮಾ ಮಾಡ್ತಿದ್ದಾರಾ? ಏನೇ ಮಾಡಿದ್ರು ಇವರಿಬ್ರು ವಿಷಯದಲ್ಲಿ ಯಾವುದೇ ಕನ್ಕ್ಲೂಷನ್ ಬರೋಕ್ಕಾಗ್ತಿಲ್ವಲ್ಲ. ರೀ, ಅದನ್ನ ಯಾಕ್ರಿ ಆಚೆ ಇಟ್ಟಿದ್ರಿ? ಒಳಗಡೆ ಇಡ್ಬೇಕು ತಾನೆ? ಅರೆ ನಾನೇನ್ ಮಾಡಿದೆ? ಟೀಚರು ಅಂತೀರಾ, ಬರೀ ಡಿಬಾರ್ ಆಗೋಂತ ಕೆಲಸನೇ ಮಾಡೋದು ನೀವು. ಒಂದ್ ನಿಮಿಷ ನೆನಪಿಸ್ಕೊಳ್ಳಿ, ಅದನ್ನ ಆಚೆ ಇಟ್ಟಿದ್ದು ನೀವು. ದೊಡ್ಡ ದೊಡ್ಡ ಡೈಲಾಗ್ ಹೇಳ್ತೀರಾ, ಚಿಕ್ಕ ಚಿಕ್ಕ ಮಾತು ನೆನಪಿರಲ್ಲ ನಿಮ್ಗೆ. ಅದನ್ನ ನಾನು ಹೊರಗಡೆ ಇಟ್ಟಿರ್ಬೋದು, ಆದ್ರೆ ಈ ವಿಷಯನ ಹೊರಗೆ ತಂದಿದ್ದು ಪ್ರೈವೇಟ್ ಆಗಿರ್ಬೇಕಾಗಿರೋ ಮ್ಯಾಟ್ರನ್ನ ಊರ್ ತುಂಬಾ ಟಾಮ್ ಟಾಮ್ ಮಾಡ್ಕೊಂಡ್ ಬಂದಿದ್ದಾರೋ ನೀವೇ ತಾನೇ? ಕಾಮನ್ ಸೆನ್ಸ್ ಇಲ್ವಾ? ಬುದ್ಧಿ ಇಲ್ವೇನ್ರಿ ನಿಮ್ಗೆ? ಏನೋ ಒಂದು ಮುಗಿತಾ ಇದೆ ಅನ್ನೋಷ್ಟರಲ್ಲಿ ಇನ್ನೊಂದೇನೋ ಶುರು ಮಾಡ್ಬಿಡ್ತೀರಾ. ನೀವೇ ನನ್ನ ಲೈಫಲ್ಲಿ ದೊಡ್ಡ ಪ್ರಾಬ್ಲಮ್. ಅಲ್ಲ, ನಾನು ಬೇಕು ಅಂತ. ರೀ, ವಾದ ಮಾಡ್ಬೇಡ್ರಿ. ತಪ್ಪು ಮಾಡಿದ್ದೀನಿ ಒಪ್ಕೊಳ್ರಿ. ಎಷ್ಟು ಸರಿ ಹೇಳಿದ್ರು ಅಷ್ಟೇ ಇವ್ರು. ಶಿವ, ನಿನಗೇನು ಆಗಿಲ್ಲ ತಾನೆ? ಏನಾಗಿಲ್ಲಪ್ಪ, ಬರ್ತಾ ಸ್ಟೆಪ್ಸ್ ಮೇಲೆ ಸ್ವಲ್ಪ ನೀರಿತ್ತು, ಕಾಲ್ ಸ್ಲಿಪ್ ಆಯ್ತು ಅಷ್ಟೇ. ಎಷ್ಟು ಸರಿ ಹೇಳಿದೀನಿ ಅವ್ರಿಗೆ ಸರಿ ಮಾಡಿಸಿ ಅಂತ. ಏನು ಗೊತ್ತಾಗಿಲ್ಲ ತಾನೆ? ಏನಾಗಿಲ್ಲಪ್ಪ. ಸತ್ಯ ಇಷ್ಟರಲ್ಲೇ ಮುಗಿತಲ್ಲ. ಯಾಕಪ್ಪ, ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಫೋನ್ ಮಾಡಿ ಅರ್ಚನೆ ಮಾಡಿಸು ಅಂತ ಯಾಕೆ ಹೇಳಿದ್ರಿ? ಅದು ಮಹಿಮಾ ಮಂಗಲಸೂತ್ರನ ಬಚ್ಚಲ ಮನೇಲಿ ಬಿಟ್ಟು ಹೋಗಿದ್ದಾಳೆ. ಹೌದಾ? ನಾನು ಅವಳಿಗೆ ಫೋನ್ ಮಾಡಿ ಬರಕ್ಕೆ ಹೇಳಿದ್ದೀನಿ. ನೀನು ಹೋಗಿ ಫ್ರೆಶನ್ ಅಪ್ ಆಗಿ ರೆಡಿಯಾ. ಅಪ್ಪ ಸಾರಿ, ಅವಳಿಂದ ನಿಮಗೆ. ಅದೆಲ್ಲ ಬಿಡು, ಹೋಗಿ ರೆಡಿಯಾ. ಸರಿ. ಯಾಕೆ ಇನ್ನೂ ಇಷ್ಟು ಟೆನ್ಷನ್ ಆಗಿದ್ದೀರಾ? ಜೀವ ಬಂದಾಯ್ತಲ್ಲ, ಹುಷಾರಾಗೇ ಇದ್ದಾನೆ. ಡೋಂಟ್ ವರಿ. ಈಗ ಮಹಿಮಾಗೂ ಬೇಗ ಬಾ ಅಂತ ಹೇಳಿದಾರ, ಬಂದ್ಬಿಡ್ತಾಳೆ. ಮತ್ತೆ ತಾಳಿ ಕಟ್ಸಿದ್ರಾಯ್ತು. ಓಕೆ ಅಪ್ಪ, ಎಲ್ಲ ರೆಡಿ ಆಗಿದೆ. ಮಹಿಮಾ ಇನ್ನೂ ಬಂದೇ ಇಲ್ಲ. ಒಂದ್ಸಲಿ ಫೋನ್ ಮಾಡು ಮಂದಾಕಿನಿ, ಲೇಟ್ ಆದ್ರೆ ಮುಹೂರ್ತ ಮೀರೋಗುತ್ತೆ. ಶೋ, ಫೋನ್ ಮಾಡಿದೀನ್ರಿ. ಶೀಸ್ ಆನ್ ದ ವೇ. ಡೋಂಟ್ ವರಿ ಪಾ. ಮತ್ತೆ ಬಂದ್ಯಮ್ಮ? ಕೆಲಸ ಎಲ್ಲ ಮುಗೀತಾ? ಕುಡಿಯೋಕ್ಕೇನಾದ್ರೂ ಜ್ಯೂಸ್ ಗೀಸ್ ಕೊಡ್ಲಾ? ನೋತೆ, ಐಮ್ ಗುಡ್, ಥ್ಯಾಂಕ್ ಯು. ಮಂದಾಕಿನಿ,
ಹೋಗಮ್ಮ, ಫ್ರೆಶ್ ಅಪ್ ಆಗಿ ಬೇಗ ರೆಡಿಯಾಗಿ ಬಂದು. ರಶಪ್ಪ ಯಾಕೆ? ನಾನು ಆಗಲೇ ಫೋನ್ ಮಾಡಿ ಹೇಳಿದ್ನಲ್ಲಮ್ಮ, ಒಳ್ಳೆ ಮುಹೂರ್ತ ನೋಡಿ ತಾಳಿನ ಪೂಜೆ ಮಾಡಿ ಮತ್ತೆ ಅದನ್ನು ಧಾರಣೆ ಮಾಡಬೇಕು ಅಂತ. ಆಫ್ಟರ್ ಆಲ್ ಒಂದು ಗೋಲ್ಡ್ ಚೈನ್ಗೆ ಇಷ್ಟೆಲ್ಲ ಪದ್ಧತಿ ಇದೆಯಾ? ಗೋಲ್ಡ್ ಚೈನ್? ಇದು ಬರೀ ಗೋಲ್ಡ್ ಚೈನ್ ಅಲ್ಲಮ್ಮ, ಮಂಗಳಸೂತ್ರ. ಮಾಂಗಲ್ಯ ಜೊತೆಗೆ ಕರಿಮಣಿನೂ ಇದೆ, ಅದಕ್ಕೆ ಅದರದ್ದೇ ಆದ ಮಹತ್ವ ಇದೆ. ಮಾವ, ನನ್ನ ಫ್ರೆಂಡ್ಸ್ ಯಾರು ಇದನ್ನೆಲ್ಲ ಫಾಲೋ ಮಾಡಲ್ಲ. ಅದು ಅಲ್ಲದೆ ನಾನು ಹಾಕೋ ಡ್ರೆಸ್ಗೆ, ನಾನು ಹೋಗೋ ಇವೆಂಟ್ಸ್ಗೆ, ಪಾರ್ಟೀಸ್ಗೆ ಇದೆಲ್ಲ ಒಂಚೂರು ಮ್ಯಾಚ್ ಆಗಲ್ಲ, ತುಂಬಾ ಆಡ್ ಅನ್ಸುತ್ತೆ. ಮ್ಯಾಚ್? ಇದು ಬಟ್ಟೆಗೆ ಮ್ಯಾಚ್ ಆಗಲಿ ಅಂತ ಹಾಕೊಳ್ಳೋದಲ್ಲಮ್ಮ, ನಮ್ಮದೇ ಆದ ಆಚಾರ ವಿಚಾರ ಇದೆ, ಅದನ್ನ ನಾವು ಪಾಲನೆ ಮಾಡ್ಕೊಂಡು ಬಂದಿದ್ದೀವಿ. ಫ್ರೆಂಡ್ಸ್ಗೋಸ್ಕರ ಬದುಕೋದಲ್ಲ, ನಮ್ಮ ಮನೆಯವರು ಚೆನ್ನಾಗಿರ್ಲಿ ಅಂತ ಬದುಕೋದು. ರೀ, ಪಾಪ ಅವಳು ಗೊತ್ತಿಲ್ಲದೆ ಏನೋ ಮಾಡಿದಾಳೆ. ಈಗಿನ ಕಾಲ ಮಕ್ಕಳಲ್ವಾ? ಕಾಲ ಬದಲಾಗ್ಬೋದು ಮಂದಾಕಿನಿ, ಆದರೆ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ ಅದನ್ನು ಬದಲಾಯಿಸಬಾರ್ದಲ್ವಾ? ಮಾವ, ಅದು ಚೈನ್ ತುಂಬಾ ದೊಡ್ಡದಾಯ್ತು, ಚಿಕ್ಕದ್ ಮಾಡಿಸ್ಕೊಂಡು ಹಾಕೋತೀನಿ. ಮಹಿ, ಏನಾದ್ರೂ ಹೇಳಿದ್ರೆ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ? ದೊಡ್ಡವ್ರು ಏನಾದ್ರೂ ಹೇಳ್ತಾರೆ ಅಂದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ನಿನಗೆ ಏನೇ ಹೇಳಿದ್ರು ನೆಗ್ಲೆಕ್ಟ್ ಮಾಡ್ತೀಯ. ಸುಮ್ಮನೆ ಹೋಗಿ ರೆಡಿ ಆಗು. ನಾನು ಮಾತಾಡ್ತೀನಿ. ಹೌದು ಪುಟ್ಟಿ, ಆಮೇಲೆ ಬೇಕಾರೆ ಅದನ್ನು ಚಿಕ್ಕದಾಗಿ ಮಾಡಿ ಹಾಕಿಸ್ಕೊಳ್ಳಿ. ಈಗ ಹೋಗಿ ಬೇಗ ಫ್ರೆಶ್ ಅಪ್ ಆಗಿ ಬಂದ್ಬಿಡು. ಹೌದು ಮಹಿಮ, ಮದುವೆ ಆದ ಹೆಣ್ಮಕ್ಳು ಖಾಲಿ ಕೊರಳಲ್ಲಿ ಇರಬಾರ್ದು, ಅದು ಶ್ರೇಯಸ್ಸಲ್ಲ. ಯಾರೋ ಹಂಗಿರ್ತಾರೆ ಹಿಂಗಿರ್ತಾರೆ ಅನ್ನೋದಲ್ಲಮ್ಮ, ನಮ್ಮದೇ ಆದ ಒಂದು ಪದ್ಧತಿ ಇದೆ, ಅದು ಗೊತ್ತಿದೆ ತಾನೇ ನೀನು ಮದುವೆ ಆಗಿದ್ದು. ಎಲ್ಲದಕ್ಕೂ ರೀಸನ್ ಇರುತ್ತೆ, ಆದ್ರೆ ನಾವು ಈ ಜನರೇಷನ್ಗೆ ಬದಲಾಗ್ಬೇಕಲ್ವಾ? ಮಹಿ, ಹಿರಿಯರು ಪದ್ಧತಿಗಳನ್ನು ಮಾಡಿದ್ದಾರೆ ಅಂದ್ರೆ ರೀಸನ್ ಇರುತ್ತೆ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಹೋಗು, ಫ್ರೆಶ್ ಅಪ್ ಆಗು. ಸರಿ, ಫ್ರೆಶ್ ಅಪ್ ಆಗಿ ಬರ್ತೀನಿ. ತಾಳಿಗೆ ಅರ್ಶನ ತಗೊಳ್ಳಿ, ಇಬ್ರು ಸೇರಿ ಮಂಗಳಾರತಿ ಮಾಡಿ. ಮಹಿಮಾ, ಬಾ, ಆಶೀರ್ವಾದ ತಗೋ. ದೀರ್ಘಾಯುಷ್ಮಾನ್ ಭವ. ಮಹಿಮಾ, ವಯಸ್ಸಾದವನು ಸಂಪ್ರದಾಯ ಅದು ಇದು ಅಂತ ಹಠ ಮಾಡ್ತಾ ಇದ್ದೇನೆ ಅಂತ ನಿಂಗೆ ಅನ್ನಿಸ್ತಾ ಇರ್ಬೋದು, ಆದರೆ ನಾನು ಏನೇ ಮಾಡಿದ್ರು ನನ್ನ ಮಕ್ಕಳ ಭವಿಷ್ಯಕ್ಕಾಗಿ. ಇದೀಗ ನಿನ್ಗೆ ಅರ್ಥ ಆಗುತ್ತೆ, ಮುಂದೆ ನಿನಗೆ ಮಕ್ಕಳಾಗಿ ನಿಮ್ಮ ಮನೆಗೆ ಸೊಸೆ ಬರ್ತಾಳಲ್ಲ, ಅವಾಗ ಅರ್ಥ ಆಗುತ್ತೆ. ನನ್ನಿಂದ ನಿಂಗೇನಾದರೂ ಬೇಜಾರಾಗಿದ್ರೆ ಐ ಆಮ್ ಸಾರಿ. ಅಪ್ಪ, ನೀವ್ ಯಾಕೆ ಸಾರಿ ಕೇಳ್ತೀರಾ? ತಪ್ಪು ಮಾಡಿದ್ದು ಇವಳು ಸಾರಿ ಕೇಳಬೇಕು. ಅಪ್ಪ, ನೀವೇನಾದರೂ ಹೇಳಿದಿರಂದ್ರೆ ಅದಕ್ಕೊಂದು ಅರ್ಥ ಇರುತ್ತೆ, ನಮ್ಮ ಒಳ್ಳೆದಕ್ಕೆ ಹೇಳಿರ್ತೀರ. ಮಹಿಮಾ, ಸಾರಿ ಕೇಳು. ಮಹಿ, ನಿಂಗೆ ಹೇಳಿದ್ದು ಸಾರಿ ಕೇಳೆ. ಸಾರಿ. ಯಾಕೋ ಹೀಗೆ ಮಾಡ್ತೀಯ? ಅಮ್ಮ, ಅವಳು ಮಾಡಿರೋ ತಪ್ಪು ಅವಳಿಗೆ ಅರ್ಥ ಆಗಬೇಕು, ಇಲ್ಲಾಂದ್ರೆ ಪದೇ ಪದೇ ಹೀಗೆ ಮಾಡ್ತಾಳೆ. ಗೆಳೆಯ, ಯಾಕೆ ಏನಾಯ್ತು? ಯಾಕೋ ಬೇಜಾರಲ್ಲಿದ್ಯಾ? ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ನೀನು ಅತ್ತಿಗೆ ಇಬ್ರು ಒಂಥರ ಇದ್ದೀರಾ. ಏನು ಸಮಾಚಾರ? ಏನು ಮಾಡೋದಪ್ಪ, ಇಟ್ಟಿದೆಯಲ್ಲ ಫಿಟ್ಟಿಂಗು,
ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಏನು ಲೇ ನಾನೇನೋ ಮಾಡ್ದೆ? ಇನ್ನೇನು ಮಾಡ್ಬೇಕಪ್ಪ? ಹನಿಮೂನ್ಗೆ ನಮ್ಮನ್ನು ಒಂದು ಮಾತು ಕೇಳಿದೆ ನಿಂದೇ ಹನಿಮೂನ್ ನೋಡ್ತಾರೆ ಎಲ್ಲ ಅರೇಂಜ್ಮೆಂಟ್ ಮಾಡಿಬಿಟ್ಟಿದೆಯಲ್ಲ, ಅದೇ ಈಗ ಬಂದಿರೋದು ಅಲ್ವಾ ಗೆಳೆಯ? ನಾನು ಹನಿಮೂನ್ಗೆ ಅರೇಂಜ್ಮೆಂಟ್ ಮಾಡಿದ್ದಕ್ಕೂ ನೀನು ಈ ಥರ ಮುಖ ಒಣಗಿಸ್ಕೊಂಡು ಕೂತಿರೋದಕ್ಕೂ ಏನು ಸಂಬಂಧ? ದಯವಿಟ್ಟು ಕೇಳ್ತಾ ಇದ್ದೀನಿ, ಕ್ಲಿಯರ್ ಕಟ್ಟಾಗಿ ಏನಾಯ್ತು ಅಂತ ಹೇಳಪ್ಪ. ಅಪ್ಪ, ನೀನೇನೋ ಹನಿಮೂನ್ಗೆ ಎಲ್ಲ ಅರೇಂಜ್ಮೆಂಟ್ ಮಾಡಿಬಿಟ್ಟಿದ್ಯಾ, ಆದರೆ ನಮ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ. ಆ ಟೆನ್ಷನಲ್ಲಿ, ಒದ್ದಾಟದಲ್ಲಿ, ಹೀಟ್ ಆದ ಮೂಮೆಂಟಲ್ಲಿ ನಾನು ಭೂಮಿಕಾ ಅವ್ರ ಮೇಲೆ ರೇಗ್ಬಿಟ್ಟೆ. ಏನು ಗೆಳೆಯ, ನೀನು ಅದಕ್ಕೆ ರೇಗ್ಬಿಟ್ಟ? ಎಲ್ಲ ನಿನ್ನಿಂದನೇ ಆಗಿದ್ದು. ಯಾವ ಜನ್ಮದಲ್ಲಿ ನನ್ನ ಶತ್ರು ಆಗಿದ್ಯೋ ಏನೋ, ಈ ಜನ್ಮದಲ್ಲಿ ನನ್ನ ಕಾಟ ಕೊಡೋಕ್ಕೆ ಅಂತ ನನ್ನ ಫ್ರೆಂಡ್ ಆಗಿಬಿಟ್ಟಿದ್ದೆ ನೀನು. ಗೆಳೆಯ ಅದಂಗಿರ್ಲಿ, ನಿಜವಾಗ್ಲೂ ಅದಕ್ಕೆ ರೇಗೋಷ್ಟು ಧೈರ್ಯ ಬಂತೇನೋ ನಿನಗೆ? ಧೈರ್ಯ ಆಗಬೇಕು. ಭೂಮಿಕಾ ಅವರೇನು ಹುಲಿನ ಸಿಂಹನ? ಅಪ್ಪ, ಒಂದು ಲೆವೆಲ್ಗೆ ಹುಲಿ ಸಿಂಹ ಆದ್ರೂ ಓಕೆ, ಈ ಹೆಂಡ್ತಿರಿರ್ತಾರಲ್ಲಪ್ಪ ಭಯಂಕರವಾಗಿರ್ತಾರೆ, ಕೋರೆ ಹಲ್ಲೊಂದಿರಲ್ಲ ಅಷ್ಟೇನೆ. ನೋಡಗಳಿಯ, ಪ್ರಪಂಚದಲ್ಲಿ ಯಾರನ್ನ ಬೇಕಾದ್ರೂ ಎದುರಾಕೊಂಡು ನಾವು ಬದುಕ್ಬೋದಪ್ಪ, ಆದರೆ ಹೆಂಡ್ತಿರ್ನ ಎದುರಾಕೊಂಡು ಬದುಕೋದಕ್ಕೆ ಚಾನ್ಸೇ ಇಲ್ಲ, ನೋ ವೇ. ನೋಡ, ಅವ್ರು ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಕಣೋ ನಾವು ನೆಮ್ಮದಿಯಾಗಿ ಉಸಿರಾಡೋಕ್ಕಾಗೋದು. ಅದನ್ನು ಅರ್ಥ ಮಾಡ್ಕೋ, ಜೀವನ ತಣ್ಣಗಿರುತ್ತೆ. ನೀನು ಏನೇನೋ ಹೇಳಿ ಎದುರಿಸ್ಬೇಡ, ಸುಮ್ಮನಿರಪ್ಪ. ಹೆದರ್ಸ್ತಿಲ್ಲ ಕಣಪ್ಪ, ಒಬ್ಬ ಅನುಭವಸ್ಥನಾಗಿ ಇರೋ ವಿಷಯನ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಗಳಿಯ, ಈ ಹೆಂಡ್ತೀರ್ನ ಮ್ಯಾನೇಜ್ ಮಾಡೋದು ಅಂದರೆ ಮಾರ್ಕೆಟ್ಗೆ ಹೋಗಿ ಹಣ್ಣು ತರಕಾರಿನ ಕೊಂಡ್ಕೊಂಡಂಗೆ. ಯಾವ್ದನ್ನ ಲಿಂಕ್ ಮಾಡ್ತಾ ಇದೆಯೋ ಗೆಳೆಯ? ಲಿಂಕ್ ಇದೆ ಕಣೋ, ಅದು ನೀನು ಕೂತ್ಕೊ ಹೇಳ್ತೀನಿ. ನೋಡಗಳಿಯ, ಈಗ ನಾವು ಹಣ್ಣು ತರಕಾರಿ ಕೊಂಡ್ಕೊಳಕ್ ಹೋದಾಗ ಒಳ್ಳೇದನ್ನ ಚೆನ್ನಾಗಿರೋದನ್ನ ಮಾತ್ರ ಆರಿಸ್ಕೊಂಡು ಹಾಳಾಗಿರೋದು ಕೊಳ್ತೋಗಿರೋದನ್ನ ಸೈಡ್ಗೆ ತೆಚ್ಬಿಡಲ್ವ? ಅದೇ ಥರ ರಿಲೇಶನ್ಶಿಪ್ ಅಲ್ಲೂ ಒಳ್ಳೇದೇನು ನಡೆದಿರುತ್ತೋ ಅದನ್ನ ಮಾತ್ರ ನೆನಪಲ್ಲಿ ಇಟ್ಕೊಂಡು ಕೆಟ್ಟದನ್ನ ಕಟ್ ಮಾಡಿ ಸೈಡ್ಗೆ ಹಾಕ್ಬಿಡ್ಬೇಕು. ಏನು ಆಗೇ ಇಲ್ಲ ಅನ್ನೋ ಥರ ಎಲ್ಲ ಮರ್ತು ಬಿಡ್ಬೇಕು. ನೋಡೋ, ಜೀವನದಲ್ಲಿ ನಾವು ಚೆನ್ನಾಗಿರ್ಬೇಕು ಅಂದ್ರೆ ಆಗಾಗ ಸೋಲ್ತಾ ಇರಬೇಕು ಗೆಳೆಯ. ಸೋತು ಗೆದ್ದವನೇ ಶೂರ. ಈಗ ಹೋಗಿ ಅದಕ್ಕೆ ಸಾರಿ ಕೇಳ್ಬಿಡಪ್ಪ. ಸಾರಿನಾ? ನನಗೆ ಕಷ್ಟ ಕಣ, ನನ್ನ ಕಷ್ಟನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ. ಒಳ್ಳೆ ಕತೆ ಆಯ್ತಲ್ಲಪ್ಪ. ರೇಗವಾಗ ಆಗದಿರೋ ಕಷ್ಟ ಸಾರಿ ಕೇಳುವಾಗ ಆಗ್ಬಿಡುತ್ತಾ? ಅದೆಲ್ಲ ಗೊತ್ತಿಲ್ಲ. ರೇಗಿದ್ ನೀನು ಅಂದಮೇಲೆ ಸಾರಿನೂ ನೀನೇ ಕೇಳಬೇಕು. ಹೋಗಿ ಸಾರಿ ಕೇಳು. ಆನಂದ್ ಬ್ರೋ, ಬಿಗ್ ಬ್ರೋ ಯಾಕೋ ತುಂಬಾನೇ ಡಲ್ ಆಗಿದಾರಲ್ಲ? ಎನಿ ಪ್ರಾಬ್ಲಮ್? ವೆರಿ ವೆರಿ ಬಿಗ್ ಮ್ಯಾಟರ್. ಏನು ಅಂದ್ರೆ ಪಾರ್ಥ, ನಾನು ಹನಿಮೂನ್ಗೆ ಟಿಕೆಟ್ ಬುಕ್ ಮಾಡಿದ್ದೀನಪ್ಪ. ಈಗೇನು ಮಾಡೋದು ಹೇಳು? ಹೋಗಿ ಸಾರಿ ಕೇಳಂದ್ರೆ ಕೇಳಲ್ಲ ಅಂತಾನಪ್ಪ. ಇಷ್ಟ ಆಯ್ತು. ಬ್ರೋ, ವಾಟ್ ಇಸ್ ದಿಸ್ ಬ್ರೋ? ನೀನು ಅದಕ್ಕೆ ಅದ್ರ ಸಾರಿ ಕೇಳಲೇಬೇಕು. ಆನಂದ್ ಬ್ರೋ ಹೇಳ್ದಂಗೆ ಇದೊಂಥರ ಡೂ ಆರ್ ಡೈ ಸಿಚುವೇಶನ್ ಇದ್ದಾಗೆ. ಕಮಾನ್ ಪಾರ್ಥ, ಹೊಡೆ ಕೈ. ನೋಡ್ದೇನ, ಇನ್ನು ಮದುವೆ ಆಗಿಲ್ಲ ಹುಡುಗ, ಎಷ್ಟು ತಿಳ್ಕೊಂಡಿದ್ದಾನೆ. ನೀನು ಇದೆ, ಹೋಗಿ ಸಾರಿ ಕೇಳು. ಬಟ್ ನಾನು ಈಗೂ ಅಡ್ಡ ಬರ್ತಾ ಇದೆ, ನಾನು ಅಷ್ಟು ಈಸಿಯಾಗೆಲ್ಲ ಸಾರಿ ಕೇಳೋಕ್ಕಾಗಲ್ಲ. ಈಗ ಏನಪ್ಪ ಮಾಡೋದು? ನಿಮ್ಮ ಅಣ್ಣನಿಗೆ ಅದೇನೋ ಸಾರಿ ಕೇಳೋಕ್ಕೆ ಈಗೂ ಅಡ್ಡ ಬರ್ತಾ ಇದೆಯಂತೆ. ಹೆಂಗೆ ಸಾರಿ ಕೇಳಿಸೋದು ನಿಮ್ಮ ಕೈಲಿ? ಆನಂದ್ ಬ್ರೋ, ಬಿಗ್ ಬ್ರೋಗೆ ಅದಕ್ಕೆ ಹತ್ರ ಡೈರೆಕ್ಟಾಗಿ ಸಾರಿ ಕೇಳೋಕ್ಕಾಗಲ್ಲ ಅಂದರೆ ಇಂಡೈರೆಕ್ಟಾಗಿ ಸಾರಿ ಕೇಳೋ ಥರ ಮಾಡೋಣ. ನೀನು ನಿಮ್ಮ ಅಣ್ಣ ಡೈರೆಕ್ಟಾಗಿ ಹೇಳೋ ಅಭ್ಯಾಸನೇ ಇಲ್ವಾ? ನೀವು ಇಂಡೈರೆಕ್ಟಾಗಿ ಮಾತಾಡ್ತಿರಲ್ಲ, ಅದೇನು ಡೈರೆಕ್ಟಾಗಿ ಹೇಳಪ್ಪ. ಆನಂದ್ ಬ್ರೋ, ವಿಡಿಯೋ ರೆಕಾರ್ಡ್ ಮಾಡೋಣ. ನಾನೇ ಡೈರೆಕ್ಟರು, ನಾನೇ ಕ್ಯಾಮ್ರಾಮನ್. ಸ್ಕ್ರಿಪ್ಟ್ ವರ್ಕೆಲ್ಲ ನೀವು ನೋಡ್ಕೊಳ್ಳಿ. ನಮ್ಮ ಅಣ್ಣನೇ ಆ್ಯಕ್ಟರು. ಡೀಟೇಲಾಗಿ ಏನು ಅಂತ ನಾನು ಹೇಳ್ತೀನಿ, ಕೇಳಿ. ಹೇಳಿ. ಹೇಗಿದೆ ಪ್ಲಾನು? ಸೂಪರ್, ಸಕ್ಕತ್ತಾಗಿದೆ ಪ್ಲಾನು. ಏನಪ್ಪ ಗೆಳೆಯ, ಈ ಪ್ಲಾನ್ಗೆ ಓಕೆನಾ? ಹ್ಞೂ
ಬರ್ತಾ ಓಕೆ ಅಂತಪ್ಪ ಗುಡ್ ಗೆಳೆಯ. ನೀನು ಹೋಗೋ ಈ ಪ್ರಾಬ್ಲಮ್ ನೀನೇ ಸಾಲ್ವ್ ಮಾಡಬೇಕು, ನೀನೇ ಕ್ರಿಯೇಟ್ ಮಾಡಿರೋದು. ಬಾ ಹೋಗೋಣ ಒಳ್ಳೆ. ನನ್ನ ಕೈಲಾಗಲ್ಲ, ನೀ ಬಾ ನೀನೇ ಹೋಗು. ಅದಕ್ಕೆ ಏನ್ ವಿಷಯ ಪಾರ್ಥ? ಅದಕ್ಕೆ ಅದು ಒಂದು ಸೂಪರ್ ಆಗಿರೋ ಸಿನಿಮಾ ಬಂದಿದೆ, ನೋಡೋಣವಾ? ಸಿನಿಮಾನ? ಹೂ, ಅದಕ್ಕೆ ನಿಮ್ಮ ಮೂಡ್ ಸರಿ ಇಲ್ಲ ಅಲ್ವಾ? ಒಂದು ಒಳ್ಳೆ ಫೀಲ್ ಗುಡ್ ಮೂವಿ ನೋಡಿದ್ರೆ ನಿಮ್ಮ ಮೂಡ್ ಸರಿ ಆಗುತ್ತೆ, ಮನ್ಸು ಹಗುರ ಆಗುತ್ತೆ, ಫುಲ್ ಲೈಟ್ ಆಗಿಬಿಡುತ್ತೆ. ಪಾರ್ಥ, ನನಗೆ ಸಿನಿಮಾ ಎಲ್ಲ ನೋಡಿ ರೂಢಿ ಇಲ್ಲ. ಅದು ಅಲ್ಲದೆ ನೀವು ಹೇಳಿದಾಗೆ ಇವತ್ತು ಮೂಡು ಇಲ್ಲ. ಅದಕ್ಕೆ ನಾನು ಸಿನಿಮಾ ನೋಡೋಣ ಅಂತ ಹೇಳ್ತಾ ಇರೋದು. ಪಾರ್ಥ ಪ್ಲೀಸ್ ನನಗೆ ಒತ್ತಾಯ ಮಾಡಬೇಡಿ. ಅದಕ್ಕೆ ಪ್ಲೀಸ್ ಪ್ಲೀಸ್ ನಾನು ಹೇಳ್ತಾ ಇದ್ದೀನಿ, ಈ ಮೂವಿ ನೋಡಿದ್ರೆ ನೀವು ಪಕ್ಕ ನಿಮ್ಮ ಮೂಡ್ ಸರಿ ಆಗುತ್ತೆ. ಸಕ್ಕತ್ತಾಗಿದೆ ಮೂವಿ, ಪ್ಲೀಸ್. ಅದಕ್ಕೆ ನಿಮ್ಮ ತಮ್ಮ ಕೇಳ್ತಾ ಇದ್ದೀನಿ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಅದಕ್ಕೆ ಸರಿ, ಓಕೆ ಬನ್ನಿ.